ಆದಾಬ್ ಜೈ ಭೀಮ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರ ಇದೆಯಲ್ಲ, ರಾಮ ಮಂದಿರದ ಹುಂಡಿ ಹಣವನ್ನ ಲೂಟಿ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಸುಮಾರು 5ರಿಂದ 7.5 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಲೂಟಿ ಮಾಡಿದ್ದಾರೆ. ಅದರ ಬಗ್ಗೆ ಸರ್ಕಾರ ಬಾಯಿ ಬಿಡ್ತಾ ಇಲ್ಲ. ಬಿಜೆಪಿ ನಾಯಕರು ಸುಳ್ಳು ಅಂತವ್ರೆ, ಬಟ್ ಪತ್ರಿಕೆಗಳು ಹೇಳ್ತಾ ಇದ್ದಾವೆ 4 ಜನರ ಬಂಧನ ಆಗಿದೆ, ಒಬ್ಬನಿಂದ 5 ಲಕ್ಷ ರೂಪಾಯಿ ರಿಕವರಿ ಮಾಡ್ಕೊಂಡಿದ್ದಾರೆ ಅಂತ. ಸೊ ಏನಿದು ಪ್ರಕರಣ? 5ರಿಂದ 7.5 ಕೋಟಿ ರೂಪಾಯಿಗಳು ರಾಮ ಮಂದಿರದ ಹುಂಡಿ ಹಣದಿಂದ ಕದ್ದವರು ಯಾರು? CCTVಯಲ್ಲೂ ಅದಿದೆ ಅಂತ ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ಹೇಳ್ತಿದಾರಲ್ಲ, ಆ ಹೇಳಿಕೆ ಹಿನ್ನೆಲೆ ಏನು, ಏನೇನು ನಡೆದಿದೆ ಈ ಪ್ರಕರಣದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರದ ಹುಂಡಿ ಹಣದ ಲೆಕ್ಕಾಚಾರಗಳು ಆಗಾಗ 40 ಜನ ಏನೋ ಕೂತ್ಕೊಂಡು ಎಣಿಸುವಂಥದ್ದೆಲ್ಲ ಮಾಡ್ತಾರಂತೆ. ಅದರಲ್ಲಿ ಟ್ರಸ್ಟಿಗಳು ಏನೇನೋ ಬ್ಯಾಂಕ್ ಮ್ಯಾನೇಜರ್ ಇಂದ ಹಿಡಿದು ಸಾಕಷ್ಟು ಜನ ಇರ್ತಾರೆ. ಅವ್ರದ್ದೊಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಆ ಸಿಸ್ಟಮ್ ಪ್ರಕಾರ ಯಾರ್ಯಾರು ಇರಬೇಕು, ಯಾರು ಉಪಸ್ಥಿತಿ ಇರಬೇಕು ಅನ್ನೋದೆಲ್ಲ ಇರುತ್ತೆ. CCTV ಸಹ ಇರುತ್ತೆ. ಆದರೆ ಇದೆಲ್ಲವನ್ನೂ ದಾಟಿ ಸುಮಾರು 5ರಿಂದ 7.5 ಕೋಟಿ ರೂಪಾಯಿಗಳನ್ನ ಹುಂಡಿ ಹಣವನ್ನ ಲೂಟಿ ಮಾಡಲಾಗಿದೆ, ಕದಿಯಲಾಗಿದೆ ಅನ್ನುವಂತಹ ಆರೋಪವನ್ನ ಮೊಟ್ಟ ಮೊದಲಿಗೆ ಮಾಡಿದ್ದು ಉತ್ತರ ಪ್ರದೇಶದ ವಿರೋಧ ಪಕ್ಷದ ನಾಯಕ ಅಖಿಲೇಶ್ ಯಾದವ್. ಅಖಿಲೇಶ್ ಯಾದವ್ ಒಂದು ಆರೋಪ ಮಾಡಿದ್ರು. ಕೋಟ್ಯಾಂತರ ಭಕ್ತರ ನಂಬಿಕೆಯ ದೈವವಾಗಿರುವಂತಹ ರಾಮ ಮಂದಿರ, ಶ್ರೀರಾಮನ ಮಂದಿರದಿಂದ ಲೂಟಿ ಮಾಡಿದ್ದಾರೆ, ಹುಂಡಿ ಹಣ ಲೂಟಿ ಮಾಡಿದ್ದಾರೆ. ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಅಖಿಲೇಶ್ ಯಾದವ್ ಹೇಳಿದ ಮಾರನೇ ದಿನಾನೇ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ, ಲೋಕಲ್ ನ್ಯೂಸ್ ಪೇಪರ್ಸ್ ಅಲ್ಲ, ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಪ್ರಕಟ ಆಗೋಯ್ತು. ಅಖಿಲೇಶ್ ಯಾದವ್ ಹೇಳಿದ ಕೆಲವೇ ಗಂಟೆಗಳಲ್ಲಿ ಅಷ್ಟು ಪ್ರಿಂಟ್ ಆಗಿದೆ ಅಂದ್ರೆ ಆಲ್ರೆಡಿ ಈ ಪತ್ರಿಕೆಗಳಿಗೆ ನ್ಯೂಸ್ ಗೊತ್ತಿತ್ತು, ಆದ್ರೆ ಅದನ್ನ ಅವರು ಹೊರಗಿಟ್ಟಿರ್ಲಿಲ್ಲ ಅನ್ನೋದು ಸ್ಪಷ್ಟ ಆಗತ್ತೆ. ಅದರಲ್ಲೂ ಮುಖ್ಯವಾಗಿ ದೈನಿಕ್ ಜಾಗರಣ್, ದೈನಿಕ್ ಭಾಸ್ಕರ್, ಅಮರ್ ಉಜಾಲಾ ಮತ್ತು ಹಿಂದೂಸ್ತಾನ್ ಅನ್ನುವಂತಹ 4 ಪತ್ರಿಕೆಗಳು ಮಾರನೇ ದಿನ ಉದ್ದುದ್ದ ಬರೆದವು, ಏನೇನಾಯ್ತು ಅನ್ನೋದನ್ನೆಲ್ಲ ಬರೆದವು. ಅದೇ ಪತ್ರಿಕೆಗಳಲ್ಲಿ ಸಾಕಷ್ಟು ವಿವರಗಳು ಸಹ ಬಂತು. ಆ ವಿವರಗಳನ್ನು ಮುಂದಿಟ್ಕೊಂಡು ಸಂಜಯ್ ಸಿಂಗ್ ಒಂದು ಹೇಳಿಕೆಯನ್ನ, ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸಂಜಯ್ ಸಿಂಗ್ ಆಮ್ ಆದ್ಮಿ ಪಕ್ಷದ ನಾಯಕ, ಅವರು ಅದನ್ನೇ ಆರೋಪ ಮಾಡಿದ್ದಾರೆ. ಇವರು ರಾಮನ ಹುಂಡಿಯನ್ನು ಸಹ ಬಿಡೋದಿಲ್ಲ. ಇವರು ಬಿಜೆಪಿಯವರು ರಾಮನ ಹುಂಡಿಯನ್ನು ಸಹ ಬಿಡೋದಿಲ್ಲ. ಆ ಹುಂಡಿಯಿಂದಲೂ ಸಹ ಹಣ ಕದ್ದಿದ್ದಾರೆ. 7.5 ಕೋಟಿಯವರೆಗೆ ಹಣ ಲೂಟಿ ಮಾಡಿದ್ದಾರೆ. ಅದರಲ್ಲಿ 4 ಜನರ ಬಂಧನ ಆಗಿದೆ. ಒಬ್ಬನ ಬಳಿಯಿಂದ 5 ಲಕ್ಷ ರೂಪಾಯಿ ರಿಕವರಿ ಮಾಡ್ಕೊಂಡಿದ್ದಾರೆ, ಅವನ ಅಕೌಂಟ್ ಇಂದ ಸೀಸ್ ಮಾಡ್ಕೊಂಡಿದ್ದಾರೆ. ಅವನ ಹೆಸರು ಸಹ ಹೇಳಿದ್ದಾರೆ, ಯಾರಿಂದ 5 ಲಕ್ಷ ಸೀಸ್ ಮಾಡಿದ್ದಾರೆ ಅಂತ. ಅವಿನಾಶ್ ಶುಕ್ಲಾ ಅನ್ನುವವನಿಂದ 5 ಲಕ್ಷ ರೂಪಾಯಿ ರಿಕವರಿ ಸಹ ಮಾಡ್ಕೊಂಡಿದ್ದಾರೆ. ಆದರೆ ಈ ಸುದ್ದಿಯನ್ನ ಹಾಗೆ ಮಣ್ಣಾಕಿ ಮುಚ್ಚುವಂತಹ ಪ್ರಯತ್ನ ಮಾಡಿದ್ದಾರೆ ಅಂತ. ಸೊ ಇದೆಲ್ಲಿಂದ ಬಂತು ಸಂಜಯ್ ಸಿಂಗ್ಗೆ? ಮತ್ತೆ ನಾನು ಸಹ ಎಲ್ಲಿಂದ ಅದನ್ನ ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ 4 ಪತ್ರಿಕೆಗಳು, ದೈನಿಕ್ ಜಾಗರಣ, ದೈನಿಕ್ ಭಾಸ್ಕರ್, ಅಮರ್ ಉಜಾಲಾ ಮತ್ತು ಹಿಂದೂಸ್ತಾನ್ ಅನ್ನುವಂತಹ ಪತ್ರಿಕೆಗಳು. ಈ ಪತ್ರಿಕೆಗಳಲ್ಲಿ ಉದ್ದುದ್ದ ಬರ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಆರ್ಟಿಕಲ್ಸ್ ಅನ್ನ ಹಾಕಿದ್ದಾರೆ. ರಾಮನ ಹುಂಡಿಯಿಂದ ಹಣವನ್ನ ಲೂಟಿ ಮಾಡಿದ್ದಾರೆ, ಕದ್ದಿದ್ದಾರೆ ಅಂತ. ಇನ್ನು ಇದರ ಬಗ್ಗೆ ಸಂಜಯ್ ಸಿಂಗ್ ಆರೋಪ ಮಾಡದಂಗೆ ಯೋಗಿ ಆದಿತ್ಯನಾಥ್ ಸರ್ಕಾರ ಮುಚ್ಚಿಡೋ ಪ್ರಯತ್ನ ಮಾಡ್ತಿದೆ ಅನ್ನೋದಕ್ಕೆ ಪೂರಕವಾಗಿ ಬಿಜೆಪಿ ನಾಯಕರ ಹೇಳಿಕೆಗಳೇ ಸಾಕ್ಷಿ ಆಗ್ತಾ ಹೋಗ್ತವೆ. ಬಿಜೆಪಿ ನಾಯಕರನ್ನ ಕೇಳಿದಾಗ ಈ ರೀತಿ ಹುಂಡಿ ಹಣ ಎಲ್ಲ ಲೂಟಿ ಆಗಿದೆಯಂತಲ್ಲ ಅಂತ ಪತ್ರಕರ್ತರು ಕೇಳಿದ್ರೆ, ಒಂದೋ ಬಿಜೆಪಿ ನಾಯಕರು ಇಲ್ಲ ಅಂಥದ್ದೇನು ನಡೆದಿರ, ಎಲ್ಲ ಸುಳ್ಳು ಅಂತ ಹೇಳಬೇಕಾಗಿತ್ತು. ಅಥವಾ ನಡೆದಿರೋ ಆರೋಪಗಳಿದಾವೆ, ಅವುಗಳನ್ನ ನಾವು ತನಿಖೆಗೆ ಒಳಪಡಿಸ್ತಾ ಇದ್ದೀವಿ, ತನಿಖೆ ಆಗತ್ತೆ ಅಂತಾದ್ರೂ ಹೇಳಬೇಕಾಗಿತ್ತು. ಬಿಜೆಪಿ ನಾಯಕರು ಎರಡೂ ರೀತಿ ಹೇಳಲಿಲ್ಲ. ಅವರು ಕೊಟ್ಟಂತಹ ಹೇಳಿಕೆಗಳೇ ಬೇರೆ. ಅವರು ಕೊಟ್ಟಿದ್ದು ಈ ಅಖಿಲೇಶ್ ಯಾದವ್ ಮಾಡುವ ಆರೋಪಗಳಿಗೆ ನಾವು ಉತ್ತರಿಸಬೇಕಾಗಿಲ್ಲ. ಅಖಿಲೇಶ್ ಯಾದವ್ ಬಾಬರ್ ವಂಶಜ, ಸನಾತನ ವಿರೋಧಿ. ಅವರ ಹೇಳಿಕೆಗಳಿಗೆ ನಾವು ಉತ್ತರಿಸುವ ಅವಶ್ಯಕತೆ ಇಲ್ಲ. ಅದರ ಅರ್ಥ ಲೂಟಿ ಆಗಿದೆಯಾ, ಕಳ್ಳತನ ಆಗಿದೆಯಾ ಇಲ್ಲವಾ, ಅದಕ್ಕೆ ಉತ್ತರಿಸ್ತಾ ಇಲ್ಲ ಇವರು, ಅದಕ್ಕೆ ಉತ್ತರಿಸ್ತಾ ಇಲ್ಲ. ಇನ್ನೊಂದು, ಈ ಟ್ರಸ್ಟ್ ಒಂದಿದೆಯಲ್ಲ, ರಾಮ ಮಂದಿರದ ಟ್ರಸ್ಟ್, ಆ ಟ್ರಸ್ಟ್ ಆದ್ರೂ ಒಂದು ಹೇಳಿಕೆ ಬಿಡುಗಡೆ ಮಾಡ್ಬೇಕಲ್ವಾ? ಇಷ್ಟು ಪತ್ರಿಕೆಗಳ ಮೇಲೆ ದೊಡ್ಡದಾಗಿ ಹೆಡ್ಲೈನ್ಸ್ ಬಂದ ನಂತರ
ಹೌದು ಅಂತಲಾದ್ರೂ ಹೇಳಬೇಕು, ಇಲ್ಲ ಅಂತಲಾದ್ರೂ ಹೇಳಬೇಕಲ್ವಾ? ಅವರ ಕಡೆಯಿಂದಲೂ ಸಹ ಒಂದು ಚಂಪತ್ ರಾಯ್ ಅನ್ನುವಂಥವ್ರು ಜನರಲ್ ಸೆಕ್ರೆಟರಿ, ಆ ರಾಮ ಮಂದಿರ ಟ್ರಸ್ಟ್‌ದು ಜನರಲ್ ಸೆಕ್ರೆಟರಿ ಚಂಪತ್ ರಾಯ್, ಅವರು ಸಹ ಸ್ಟೇಟ್ಮೆಂಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಆ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ ಗೊತ್ತಾ? ಆ ಸ್ಟೇಟ್ಮೆಂಟ್ ಅಲ್ಲಿ ಹುಂಡಿ ಹಣದ ಎಣಿಕೆ ಕಾರ್ಯ ಪ್ರಗತಿಯಲ್ಲಿದೆ. ಇಲ್ಲಿಯವರೆಗೆ ಉಲ್ಲೇಖಾರ್ಹವಾದಂತಹ ಯಾವುದೇ ಒಂದು ರೀತಿಯಾದಂತಹ ಬೆಳವಣಿಗೆ ಇಲ್ಲ ಅಥವಾ ಸುದ್ದಿ ಇಲ್ಲ. ಉಲ್ಲೇಖಾರ್ಹವಾದಂತಹ ಸುದ್ದಿ ಯಾವುದಿಲ್ಲ, ವಿಚಾರ ಏನೂ ಇಲ್ಲ. ಹುಂಡಿ ಹಣದ್ದು ಲೆಕ್ಕಾಚಾರ ನಡೀತಾ ಇದೆ. ಸೊ ಇವರೂ ಸಹ ಲೂಟಿ ಆಯ್ತಾ, ಲೂಟಿ ಆಗಿಲ್ವಾ, ಎರಡಕ್ಕೂ ಸಹ ಸಮಾಧಾನ ಕೊಟ್ಟಿಲ್ಲ, ಉತ್ತರ ಕೊಟ್ಟಿಲ್ಲ. ಸುಮ್ಮನೆ ಒಂದು ಗಾಳಿಯಲ್ಲಿ ತೆರೆಸ್ದಂಗೆ ಎಣಿಕೆ ಆಗ್ತಾ ಇದೆ. ಉಲ್ಲೇಖಾರ್ಹವಾದಂತಹ ಯಾವುದೇ ರೀತಿಯಾದಂತಹ ವಿಚಾರ ಅದರ ಬಗ್ಗೆ ಸದ್ಯಕ್ಕಂತೂ ಇಲ್ಲ. ಸೊ ಬಿಜೆಪಿ ನಾಯಕರ ಹೇಳಿಕೆ, ರಾಮ ಮಂದಿರ ಟ್ರಸ್ಟ್ ಜನರಲ್ ಸೆಕ್ರೆಟರಿಯ ಹೇಳಿಕೆಗಳನ್ನ ನೀವು ಪರಿಗಣಿಸಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಿಮಗೆ ಏನೋ ಆಗಿದೆ, ಮುಚ್ಚಿಡ್ತಿದ್ದಾರೆ ಅಂತ. ಅವರು ಮುಚ್ಚಿಡ್ತಿದ್ದಾರೆ ಅನ್ನೋದು 100% ಆಲ್ಮೋಸ್ಟ್ ಕನ್ಫರ್ಮ್. ಯಾವಾಗ ಆಗುತ್ತೆ ಅಂದ್ರೆ, ಈ ಪತ್ರಿಕೆಗಳಲ್ಲಿ 4 ಜನರ ಬಂಧನ ಆಗಿದೆ, ಒಬ್ಬನಿಂದ 5 ಲಕ್ಷ ರೂಪಾಯಿ ರಿಕವರಿ ಮಾಡ್ಕೊಂಡಿದ್ದಾರೆ, CCTVಯಲ್ಲೂ ಸಹ ಚೋರಿ ಕಳ್ಳತನ ದಾಖಲಾಗಿದೆ ಅಂತ ಪತ್ರಿಕೆಗಳು ಬರೀತಾವಲ್ಲ, ಅಲ್ಲಿ ಕನ್ಫರ್ಮ್ ಆಗುತ್ತೆ ಎಸ್ ಅಂತ. ಸೊ ಕಾಂಗ್ರೆಸ್ನಿಂದಲೂ ಸಹ ಅಜಯ್ ರಾಯ್, ಅಲ್ಲಿನ ಏನು ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ, ಅವರು ಸಹ ಹೇಳಿದ್ದಾರೆ ಇದು ಬಿಜೆಪಿಯ ಚಾಳಿ, ದೇವರನ್ನು ಬಿಡಲ್ಲ, ದೇವ್ರ ಹುಂಡಿನೂ ಬಿಡಲ್ಲ, ಅವ್ರಿಗೆಲ್ಲವೂ ಸಹ ಲೂಟಿ ಹೊಡೆಯುವಂತಹ ಜಾಗಗಳಿವೆ, ಅದರ ಬಗ್ಗೆ ತನಿಖೆ ಆಗಬೇಕು, ಏನು ತಪ್ಪು ನಡೆದಿದೆ ಅದರ ಬಗ್ಗೆ ಜನತೆಗೆ ಗೊತ್ತಾಗಬೇಕು, ಜನರ ಮುಂದೆ ತರಬೇಕು ಅದನ್ನ. ಯಾಕೆಂದ್ರೆ ಇದು ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಸಂಬಂಧಪಟ್ಟಂತಹ ವಿಚಾರ ಅಂತ ಕಾಂಗ್ರೆಸ್ ಹೇಳ್ಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ಇಲ್ಲಿಯವರೆಗೆ ಯೋಗಿ ಆದಿತ್ಯನಾಥ್ ಕಡೆಯಿಂದ ಯಾವ ಹೇಳಿಕೆನೂ ಬಂದಿಲ್ಲ, ಇದರ ಕುರಿತಾಗಿ ಒಂದು ಹೇಳಿಕೆನೂ ಬಂದಿಲ್ಲ. ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡುವಂತಹ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಈ ವಿಚಾರವಾಗಿ ಇಲ್ಲಿಯವರೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯಾಕಂದ್ರೆ 6ನೇ ತಾರೀಕು, ಇವತ್ತು 11, 5 ದಿನಗಳ ಮೇಲಾಯಿತು. 6ನೇ ತಾರೀಕಿಗೆ ಅಖಿಲೇಶ್ ಯಾದವ್ ಮೊದಲ ಬಾರಿಗೆ ಆರೋಪ ಮಾಡಿದ್ದು, 7ನೇ ತಾರೀಕಿಗೆ ಪತ್ರಿಕೆಗಳಲ್ಲಿ ಬಂದಿತ್ತು. ಇಲ್ಲಿಯವರೆಗೆ ಯೋಗಿ ಆದಿತ್ಯನಾಥ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಮುಂದೆ ಕೊಡ್ತಾರ ಗೊತ್ತಿಲ್ಲ. ಈ ವಿಡಿಯೋ ಮಾಡೋ ಸಂದರ್ಭಕ್ಕೆ ಯೋಗಿ ಆದಿತ್ಯನಾಥ್ ಕಡೆಯಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿಲ್ಲ ಈ ವಿಚಾರವಾಗಿ, ಅಷ್ಟೇ. ಸೊ ಇದಿಷ್ಟು ರಾಮ ಮಂದಿರದ ಹುಂಡಿ ಹಣದಲ್ಲಿ 5ರಿಂದ 7 ಕೋಟಿ ರೂಪಾಯಿಗಳನ್ನ ಲೂಟಿ ಮಾಡಲಾಗಿದೆ, 4 ಜನರ ಬಂಧನ ಆಗಿದೆ, ಒಬ್ಬನಿಂದ 5 ಲಕ್ಷ ರೂಪಾಯಿ ರಿಕವರಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳು ಏನು ಕೇಳಿ ಬರ್ತಾ ಇದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.